ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. 22ರಂದು ಯಾರ್ಯಾರು ಉತ್ಸವ ಮಾಡಬೇಕು, ಇನ್ನೂ ಹೆಚ್ಚಿಗೆ ಉತ್ಸವ ಮಾಡ್ಕೊಂಡು ಬಂದರೂ ಕೂಡ ಪರವಾಗಿಲ್ಲ ಹಾಗೆ ಅಂತ ಹೇಳಿದ್ದು. ಅವತ್ತು ಶ್ರಾವಣ ಮಾಸದ ಒಂದು ಹಂತದಲ್ಲಿರೋದ್ರಿಂದ ವೆಜ್ಜು ನಾನ್ ವೆಜ್ಜು ಎರಡೂ ಊಟ ಇರ್ತದೆ. ಅದನ್ನು ಯಾರೋ ಕೆಲವು ಯುವಕರು ನಾವು ಮಾಡ್ತೀವಿ ಏನಂತ ಹೇಳಿ ಒಪ್ಕೊಂಡಿದ್ದಾರೆ ಕೂಡ ಚೆನ್ನಾಗಿರ್ತಕ್ಕಂಥದ್ದನ್ನೇ ಮಾಡೋದಕ್ಕೆ ಮಾಡೋಣ. ಅದನ್ನು ಕೂಡ ಯಾರಾದರೂ ಆಗಲಿ ಬಿಡ್ಬೋದು, ನಮ್ಗೇನು ಚೆನ್ನಾಗಿರ್ಬೇಕಪ್ಪ ಚೆನ್ನಾಗಿದೆ ಅನ್ನೋದು. ಯಾಕಂದರೆ ಸಂಜೆ 6 ಗಂಟೆಗೆ ಪ್ರಾರಂಭ ಮಾಡಿಬಿಟ್ಟು ರಾತ್ರಿ 10 ಗಂಟೆಗೆಲ್ಲ 11 ಗಂಟೆಗೆಲ್ಲ ಮುಗಿಸ್ಕೋಬೇಕಾಗ್ತದೆ. ಆ ಒಂದು ಇದನ್ನು ಸ್ಟೇಜ್ ಕಾರ್ಯಕ್ರಮಕ್ಕೂ ಕೂಡ ಯಾರ್ಯಾರನ್ನ ಅಕಸ್ಮಾತ್ ಕರೆಸೋದು ಏನು ಹೇಗೆ ಹೆಂಗಂತ ಹೇಳಿ ಕೂಡ ಅವತ್ತು ಇದು ಮಾಡ್ಕೊಂಡು ಸ್ವಾಮಿಗಳು ಯಾರನ್ನಾರೊಬ್ಬರು ಕರೆಸೋದು, ಎಲ್ಲ ಸ್ವಾಮಿಗಳು ಕರೆಸೋದು ಅಂತೇಳಿ ಇಲ್ಲ. ಇವತ್ತು ವೇಂಬೆಲಲ್ಲಿ ಸುಮಾರು 10,000 ಜನ ಏನು ಇವತ್ತು ನಮ್ಮ ಸಮುದಾಯದಿಂದ 8ನೇ ಬಾರಿಗೆ ಜಯಸಿಂಹ ಅವರು ಕೋಮುಲ್ ಚುನಾವಣೆಯಲ್ಲಿ ಅದ್ದೂರಿಯಾಗಿ ಆಯ್ಕೆ ಆಗಿದ್ದಾರೆ. ಅದ್ದೂರಿಯಾಗಿ ಅವ್ರಿಗೆ ನಮ್ಮ ಹುಡುಗರು ಕೆಲವರು ಸನ್ಮಾನ ಮಾಡಬೇಕು ಅಂತೇಳಿ ಏನೋ ಅಂದ್ಕೊಂಡಿದ್ದೀವಿ. ಹೇಗೆ ಅಂತ ಹೇಳಿದ್ರು, ಅವ್ರಿಗೆ ಸನ್ಮಾನ ಮಾಡಬೇಕು. ಅದ್ರ ಜೊತೆಗೆ ಬೇಡ್ರಿ, ಯಾವುದೇ ಕಾರಣಕ್ಕೆ ನಮ್ಮವನು ಅಷ್ಟು ಅದು ಅವನ ಆ ಗುಂಪು ಈ ಗುಂಪು ಇನ್ನೊಂದು ಗುಂಪು ಅಂತಂದರೆ ಅಲ್ಲೇ ನಮ್ಮಲ್ಲಿ ಒಡಕು ಬರೋದು. ನಮ್ಮಲ್ಲಿ ನಮ್ಮ ಶಕ್ತಿನ ನಾವು ಇರೋ ಶಕ್ತಿನ ನಾವು ಪ್ರದರ್ಶನ ಮಾಡಿಲ್ಲ, ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನಮ್ಮ ಸ್ಥಿತಿ ಹಿಂಗಿರೋದು ಇವತ್ತಿನ ದಿವಸ. ತಿರ್ಗಾ ನಾವು ಹೇಳ್ಕೊಳ್ಳೋದು ಬಸ್ ಸ್ಟ್ಯಾಂಡಾಗಿ ಬಂದರೆ ಕಾಪಾಡಪ್ಪ ಮ್ಯಾಮ, ಏನು ಹಿಡಿಯೋರೇ ಇಲ್ಲಪ್ಪ ಇವ್ರನ್ನ, ಹಂಗಿತ್ತದ ನಮ್ಮವ್ರು ಮಾತಾಡ್ಕೊಳ್ಳೋದ. ಅದ್ರ ತಕ್ಕಂತೆ ನಾವು ನಡ್ಕೊಳ್ಬೇಕು, ಅದ್ರ ತಕ್ಕಂತೆ ಬೆಳೆಸ್ಕೊಂಡು ಹೋಗೋಣ. ಆಯಿತು, ಇವಾಗ ಆಗಿರ್ತದೆ, ಏನು ಮೊದಲು ಚೆನ್ನಾಗೂ ನಡೆದಿರ್ಬೋದು, ಅಥವಾ ಇವಾಗ ನಮ್ಮ ಇವ್ರು ಹೇಳ್ದಂಗೆ ಅವ್ರವ್ರ ಸಲಹೆಗಳು ಕೊಟ್ಟರೆ ಅದನ್ನು ತಗೊಳ್ಬೇಕು. ನಾವು ಪ್ರತಿಯೊಂದನ್ನು ತಗೊಂಡು ಮುಂದಕ್ಕೆ ನಾವು ಇದನ್ನು ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗೋಣ. ನಮ್ಮ ಎಲ್ಲ ಒಂದು ಸಹಕಾರ ನಿಮ್ಮ ಜೊತೆ ಇರ್ತದೆ. ಅದು ಹುಡುಗರು ಏನು ಇವತ್ತು ನಮ್ಮ ಸಮುದಾಯದಿಂದ 8ನೇ ಬಾರಿಗೆ ಜಯಸಿಂಹ ಅವರು ಕೋಮುಲ್ ಚುನಾವಣೆಯಲ್ಲಿ ಅದ್ದೂರಿಯಾಗಿ ಆಯ್ಕೆ ಆಗಿದ್ದಾರೆ. ಅದ್ದೂರಿಯಾಗಿ ಅವ್ರಿಗೆ ನಮ್ಮ ಹುಡುಗರು ಕೆಲವರು ಸನ್ಮಾನ ಮಾಡಬೇಕು ಅಂತೇಳಿ ಏನೋ ಅಂದ್ಕೊಂಡಿದ್ದೀವಿ. ಹೇಗೆ ಅಂತ ಹೇಳಿದ್ರು, ಅವ್ರಿಗೆ ಸನ್ಮಾನ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ ಏನಾದರೂ ಇದ್ದರೆ ಆವಾಗ ನೀವು ಯಾರಾದರೂ 1-2 ಜನ ಸೇರಿ ಯಾವ ರೀತಿ ಮಾಡಬೇಕು ಏನು ಹೇಗೆ ಅನ್ನೋದನ್ನು ನೀವು ಒಂದು ತೀರ್ಮಾನ ತಗೊಳ್ರಿ, ಹೆಂಗೆ ಮಾಡೋಣ ಏನು ಅಂತ. ಇವಾಗ ಆರ್ಕೆಸ್ಟ್ರಾ ಯಾರೋ ಒಬ್ಬರು ಸರ್ ನಮ್ಗೆ ಗೊತ್ತಿರೋದು ಇದ್ದಾರೆ, ಒಪ್ಪಿಸ್ತೀವಿ, ರೈಟ್ ಆಗ್ಬೋದು, ನಮಗೇನದ್ರ ಬಗ್ಗೆ ಏನಿರೋಲ್ಲ, ಬಟ್ ಚೆನ್ನಾಗಿರಬೇಕು ಅನ್ನೋ ಒಂದು ದೃಢ ನಿರ್ಧಾರ. ಇದು ಸ್ಟೇಜು ಬಸ್ ಸ್ಟ್ಯಾಂಡಲ್ಲಿ ಹಾಕಬೇಕು ಅಂತೇಳಿ ತೀರ್ಮಾನ ತಗೊಂಡ್ರಿ. ಬಸ್ ಸ್ಟ್ಯಾಂಡಲ್ಲೇ ಬೇಕಾದ್ರೆ ನಾವು ಪರ್ಮಿಷನ್ ತಗೊಳ್ಳೋಣ. ಪರ್ಮಿಷನ್ ಇವತ್ತಿಂದಲೇ ಒಂದು ಲೆಟ್ರ್ ಕೊಟ್ಬಿಟ್ಟು ಪರ್ಮಿಷನ್ ತಗೊಂಡು ಅಲ್ಲಿ ಅದ್ದೂರಿಯಾಗಿ ಮಾಡೋಣ ಅನ್ನೋ ಒಂದು ಇದು. ಅದ್ರ ಜೊತೆಗೆ ಏನು ಊಟ ಇದನ್ನು ನೀವು ಯಾರು ಮಾತನಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಅದನ್ನು ಕೂಡ ಸುಸೂತ್ರವಾಗಿ ಇದು ಮಾಡ್ಕೊಳ್ರಿ. ಅವತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಏನು ಹೇಗೆ ಅಂತ ಹೇಳಿ ಇನ್ನೂ ಒಂದು ಕಡೆಯಲ್ಲಿ 10 ದಿನಗಳಲ್ಲಿ ಒಂದು ದಿವಸ ಬೇಕಾದ್ರೆ ಎಲ್ಲರೂ ಒಂದು 10 ಜನ ಹಿರಿಯರೆಲ್ಲರೂ ಸೇರಿ ಕೂಡ ಮಾತಾಡಿ ಏನೋ ಒಂದು ಇದಕ್ಕೆ ನಾವು ಇದು ಮಾಡಿಕೊಳ್ಳೋಣ ಅನ್ನೋ ಒಂದು ಇದನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಜಯಸಿಂಹ ಅವರು ಬರಬೇಕು ಅನ್ನೋಂಥ ಲಾಸ್ಟ್ ಇಯರು ಎಲ್ಲ ತೀರ್ಮಾನ ಆದರೂ ಕೂಡ ಜಯಸಿಂಹ ಅವರು ಬರಲಿ, ಅವತ್ತೊಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿ ಹೇಳ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ನೇರವಾಗಿ ವ್ಯಕ್ತಪಡಿಸಿ, ನೀವು ಮೊನ್ನೆ ಏನೇನು ಮಾತಾಡಿದ್ದೀರಿ ಅದೇ ರೀತಿಯಲ್ಲಿ ಎಲ್ಲವನ್ನೂ ಮಾಡೋಣ, ಯಾವುದನ್ನು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲ, ಎಲ್ಲವನ್ನೂ ಮಾಡೋಣ. ಯಾರನ್ನು ಕರಿಬೇಕು ಏನು ಹೇಗೆ ಅಂತ ಹೇಳಿ ಕೂಡ ಸ್ವಾಮಿಗಳು ಮಂಗಳಾನ ಸ್ವಾಮಿ ಕೂಡ ಹೇಳಿದ್ದೀವಿ. ದೊಡ್ಡವ್ರು ಬರೋದಿಲ್ಲ, ದೊಡ್ಡವ್ರು ಇವತ್ತೆಲ್ಲನೂ ಬರ್ತಾರೆ, ತಿರುಗಿ ಬರೋದಿಲ್ಲ ಅಂತೇಳಿ ಮಂಗಳಾನ ಸ್ವಾಮಿಗಳು ಬರ್ತಾರೆ. ಸಾಧ್ಯವಾದ ನಿಷ್ಠಾನ ಸ್ವಾಮಿಗಳನ್ನ ಕರಿಬೋದು, ಆಗಲಿ ಅವ್ರನ್ನೂ ಕೂಡ ಕೇಳೋಣ. ಅದ್ರ ಜೊತೆಗೆ ಇನ್ಯಾರನ್ನಾದರೂ ಕರಿಬೇಕು ಅಂತ ಜಯಸಿಂಹ ಅವರು ಸೂಚನೆ ಕೊಟ್ಟರೆ ಅವನು ಕೂಡ ಯಾರಾದರೂ ನಮಗೆ ಬೇಕಾದಂಥವ್ರನ್ನ ನಮ್ಮ ಜನಾಂಗದವ್ರನ್ನ ಇದು ಮಾಡಿ ಸೂಚನೆ ಕೊಟ್ಟರೆ ಅವ್ರನ್ನೂ ಕೂಡ ಇದು ಮಾಡಿ ಅದಕ್ಕೆ ಒಂದು ನಾವು ಕಾರ್ಡ್ ಹೊಡೆಯುವಾಗ ಯಾರನ್ನ ಸೇರಿಸ್ಕೋಬೇಕು ಏನು ಮಾಡಬೇಕು ಅನ್ನೋದನ್ನು ಒಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳಿ. ಯಾಕೆಂದರೆ ಇವತ್ತು ಸಾಮಾನ್ಯವಾಗಿ ನಾವು ಭಾನುವಾರನೇ ಬೇಕು ಅಂತ ನೀವು ಹೇಳ್ತೀರಿ, ಭಾನುವಾರ ಅಂದರೆ ಭಾನುವಾರ ತಿರುಗಿ ಜನರೇ ಸೇರಿದಂಗೆ ಆಗ್ತೀರಾ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಭಾನುವಾರವನ್ನು ಬದಲಾವಣೆ ಮಾಡಿ ಬೇರೆ ಯಾವುದಾದ್ರು ಒಂದು ದಿವಸನ ನೀವು ಮಾಡಿಕೊಂಡ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಅವತ್ತು ಏನಾದರೂ ಒಂದು ನೋಡಿ, ಇವತ್ತು ಡ್ಯೂಟಿ 100 ಅಲ್ಲಿ ಕುಂಟ್ಕಂಗ್ ಗುಡಿ ಹತ್ರ ಒಂದು 10 ಕುರಿ ಹೊಡಿತಾರೆ. ಎಲ್ಲ ದೀಪಗಳು 42 ಮನೆಗಳು ಒಟ್ಟಿರೋದು
42 ಮನೆಗಳೂ ಅಲ್ಲಿಗೆ ದೀಪಗಳಾದಿಯಾಗಿ ವರವೆಲ್ಲ ಕೊಟ್ಟಿದ್ದೀವಿ ನಾವು ಕೂಡ ಸೇರಿಕೊಂಡು. ಹಂಗಾಗುತ್ತೆ ಆ ಒಂದು ಇದಕ್ಕೋಸ್ಕರ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಅದ್ದೂರಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮನ್ನೆಲ್ಲರೂ ಕೂಡ ಕೇಳ್ಕೊತೇನೆ. ಇದನ್ನು ನೀವು ಯಾರು ಸಂಘಟಕರು ಅಂತೇಳಿ ಮೊನ್ನೆ ಇದು ಮಾಡಿದ್ದೀವಿ, ಎಲ್ಲರೂ ಕೂಡ ಆವಾಗ ಮಾತಾಡಿಕೊಂಡು ಅದನ್ನು ರೂಪರೇಖೆಗಳನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅದನ್ನು ನೀವೆಲ್ಲರೂ ಕೂಡ ಅದ್ದೂರಿಯಾಗಿ ಮಾಡಬೇಕು ಅಂತ ಕೇಳಬೇಕು ಅಂತ ಹೇಳಿದೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುಲಬಾಂಧವರೇ, ಈ ಹಿಂದೆ ಹೋದ ವಾರನ ಸೇರಿದ್ರಿ. ಅವಾಗ ಸೇರಿದಾಗ ನಾನು ಎಲೆಕ್ಷನ್ ಗಲಾಟೆನಲ್ಲಿದ್ದೆ. ಅದಕ್ಕೆ ಅವ್ರು ತಪ್ಪು ತಿಳ್ಕೊಂಡಾರು ಅಂದ್ಬಿಟ್ಟು ಕರೆದ್ರೆ ಹಿಂಗೆ ಹೇಳ್ತಾವನಪ್ಪ ಅಂದ್ಬಿಟ್ಟು ಅದೆಲ್ಲ ಹಾಸನದ ಹತ್ರ ಚನ್ನರಾಯಪಟ್ಟಣದ ಹತ್ರ ಇದು ಫೋನ್ ನಮ್ಮ ಅಧ್ಯಕ್ಷರ ಕೈ ಕೊಟ್ಬಿಟ್ಟಿದ್ದಪ್ಪ, ನೀನೇ ಮಾತಾಡ್ಬಿಡಪ್ಪ ಅಂದ್ಬಿಟ್ಟಿದೆ. ಹಾಗೆ ಆ ಸಂದರ್ಭಗಳು ಹಂಗಿದ್ದಕ್ಕೋಸ್ಕರ ನಾನು ಬರೋಕ್ಕಾಗಲಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಮೊದಲಿಂದನೂ ಮಾಡ್ತಾಯಿದ್ರು ಲಕ್ಷ್ಮೀನಾರಾಯಣವರು. ಇವತ್ತೂ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದೆ. ನಾನು ಬೆಳಗ್ಗೆ ನಂದು ಹೆಂಗೆ ಅಂದರೆ ನನ್ನ ಟೈಮಿಂಗು ಎಲ್ಲಾದರೂ ಫಿಕ್ಸ್ ಮಾಡಿದ್ರೆ ನಾನು ಮೀಟಿಂಗ್ಗೆ 10 ಗಂಟೆ ಅಂದರೆ 10 ಗಂಟೆ, ಒಂದು 5 ನಿಮಿಷ ಹಂಗಿರ್ತದೆ, ಇಲ್ಲ 5 ನಿಮಿಷ ಹಿಂಗಿರ್ತದೆ. ಆ ಅಭ್ಯಾಸ ನನಗೆ. ಅವ್ರು 10 ಗಂಟೆಗೆ ಹೋದ್ರು, ನಾನು 9:45 ಬಂದು ಅಲ್ಲಿ ಕಾಯ್ತಾ ಇದ್ದೀನಿ ಸರ್ಕಲ್ ಹತ್ರ. ಆಮೇಲೆ ರಾಜಣ್ಣ ಬಂದು ಅಣ್ಣ 10 ಅಂದರೆ 11, 12 ಆವತ್ತದಣ್ಣ ಅಂದರು. ಇದು ನಮ್ಮ ಸೆಕ್ರೆಟ್ರಿಗಳು ಸಹವಾಸ. ನಾವು ನಮ್ಮ ಆಫೀಸಲ್ಲಿ ಸೆಕ್ರೆಟ್ರಿಗಳು ಕರೆದ್ರೆ ನಾವು ಅವ್ರಿಗೆ 9:15 ಅಂತ ಹೇಳ್ಬಿಡ್ತೀವಿ. ಆಚರಿಸ್ತಾ ಇದ್ದೀವಿ, ಎಲ್ಲ ಸಂತೋಷ. ಅದೇ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಒಂದಿಷ್ಟೇ, ನೀವೆಲ್ಲ ಯುವಕರು ಇಂಥ ಒಂದು ಇದನ್ನು ಎತ್ಕೊಂಡಾಗ ಪ್ರೋತ್ಸಾಹ ಮಾಡೋದು. ನನಗಿಂತ ಹಿರಿಯರವರು ಎಷ್ಟು ಸರ್ ನಿಮ್ಗೆ ವಯಸ್ಸು? 73. ಅಣವು ಇನ್ಮ್ಯಾಗ ಲಕ್ಷ್ಮೀನಾರಾಯಣ ನನಗಿಂತ 9 ವರ್ಷ ದೊಡ್ಡವ್ರು ತಾವು. ನಾವು ಹಿರಿಯರು ಒಂದು ಕಡೆ ಇರಲಿ, ನೀವು ಯುವಕರು ಇದನ್ನು ಕೈಗೆತ್ಕೊಂಡಾಗ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕಾಗಿರೋದು ನಮ್ಮ ಧರ್ಮ. ನಮ್ಮ ಒಂದು ವಂಶ ಏನಿದೆಯೋ ಅದು ಇದೇ ಥರ ಹೆಚ್ಚಾಕೊಂಡು ಹೋಗ್ಬೇಕು. ಅದಕ್ಕೆ ಪ್ರೆಸ್ ಅವ್ರಿಗೆ ಹೇಳ್ತಾರೆ, ಇವಾಗ ಇನ್ನೂ ಒಂದು ಸಾರಿ ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.